ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾದ ಬಾದಾಮಿ ಹಾಲು ಮಾಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಬಾದಾಮಿನ ರಾತ್ರಿ ನೆನೆಸಿದ್ದೆ. ಸೊ ಇವಾಗ ಬೆಳಗ್ಗೆ ಹಾಲು ಮಾಡೋದಕ್ಕೆ ರಾತ್ರಿನೇ ನೆನೆಸಿದ್ದೆ. ಇವಾಗ ಇದು ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಸಿಪ್ಪೆ ತೆಗೆದಾದ್ಮೇಲೆ ಈ ಥರ ಇರುತ್ತೆ. ಇದರಲ್ಲಿ ಒಂದು 40 ಬಾದಾಮಿ ಇದೆ. ಸೊ ಇವಾಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ನಾನು ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಹಾಲು ಕುದಿ ಬಂದಮೇಲೆ ನಾನು ಒಂದು ಚಿಕ್ಕ ಲೋಟದಲ್ಲಿ ಹಾಲು ತಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಚಿಕ್ಕ ಲೋಟದಲ್ಲಿ ಹಾಲು ತಗೊಂಡಿದ್ದೀನಿ. ಇವಾಗ ಈ ಹಾಲನ್ನ ಸ್ವಲ್ಪ ಕೇಸರಿ ತೊಗೊಂಡಿದ್ದೀನಿ. ಕೇಸರಿ ಸ್ಟ್ರಾಂಡ್ಸ್ ಅಂತಾರಲ್ಲ ಅದು. ಸೊ ಅದನ್ನು ಬಿಸಿ ಹಾಲಲ್ಲಿ ನೆನೆಸ್ಬೇಕು, ಆವಾಗ ಅದು ಕಲರ್ ಬಿಡುತ್ತೆ ಅಂತ. ಇನ್ನು ಉಳಿದಿದ್ದ ಹಾಲನ್ನ ಬಾದಾಮಿಗೆ ಹಾಕಿ ನೆನೆಸಿದ್ದೀನಿ. ಅದು ಕೂಲ್ ಆಗೋವರೆಗೂ, ಹಾಲು ಕೂಲ್ ಆದಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಅದು ರುಬ್ಕೊಳ್ಬೇಕು. ಸೊ ಸ್ವಲ್ಪ ಹಾಲು ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ನೋಡಿ, ಈ ಥರ ಇರುತ್ತೆ. ಇದು ಕೇಸರ್ ಕೂಡ ಕಲರ್ ಬಿಟ್ಟಿದೆ. ಒಂದು 10 ನಿಮಿಷ ನೆನೆಸಿದೆ ಅದು ಬಿಸಿ ಹಾಲಲ್ಲಿ. ಇವಾಗ ಬಿಸಿ ಹಾಲಿಗೆ ರುಬ್ಕೊಂಡಿರೋ ಬಾದಾಮಿನ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಹಾಲು ಕುದೀತಾ ತಿಕ್ಕಾಗುತ್ತೆ. ಈ ಥರ ಒಂದು ಸ್ಪೂನಲ್ಲಿ ತಿರುಗಿಸ್ತಾ ಇರಬೇಕು. ಇವಾಗ ಕೇಸರಿನೂ ಹಾಕಿದ್ದೀನಿ. ಸೊ ಅದು ಲೆಮನ್ ಯೆಲ್ಲೋ ಕಲರ್ ಬರುತ್ತೆ. ಇವಾಗ ಸಕ್ಕರೆ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಬೇಕು. ನಾನೊಂದು 3 ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಸ್ವಲ್ಪ ಬಾದಾಮಿ ಚೂರನ್ನ ಹಾಕಿದ್ದೀನಿ. ಸೊ ಹಾಲು ಕುಡಿಬೇಕಾದ್ರೆ ಆ ಬಾದಾಮಿ ಚೂರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಹಾಲು ಕುದೀತಾ ಇದೆ. ನೋಡಿ, ಇದು ತಿಕ್ಕಾಗಿದೆ. ಸ್ವಲ್ಪ ಲೈಟ್ ಲೆಮನ್ ಯೆಲ್ಲೋ ಇದೆ. ಈ ವಿಡಿಯೋಲಿ ವೈಟ್ ಕಲರ್ ಕಾಣಿಸ್ತಿದೆ ಹಾಲು, ಬಟ್ ಇದು ಲೆಮನ್ ಯೆಲ್ಲೋ ಕಲರ್ ಆಗುತ್ತೆ, ಕೇಸರಿ ಹಾಕಿರ್ತೀವಲ್ಲ ಅದಕ್ಕೆ. ಸೊ ಇವಾಗ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಿಸಿ ಬಾದಾಮಿ ಹಾಲು ರೆಡಿಯಾಗಿದೆ. ಈ ಮಳೆಗೆ ಈ ಥರ ಬಿಸಿ ಹಾಲು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇವಾಗ ಗಾರ್ನಿಷ್ಗೆ ಸ್ವಲ್ಪ ಬಾದಾಮಿ ಮತ್ತು ಕೇಸರ್ ಸ್ಟ್ರಾಂಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಬಾದಾಮಿ ಹಾಲು ಮಾಡ್ಕೊಳ್ಬೋದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ಬೈ ಫ್ರೆಂಡ್ಸ್.